ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಜಿಲ್ಲೆಯ ಮೊದಲ ಮಳೆಗೆ ಕೊಚ್ಚಿದ ಸೇತುವೆಗಳು. ಪತ್ತೆಪೂರು, ವೆಂಕಟಾಪುರ ಗ್ರಾಮಗಳ ಸಂಪರ್ಕ ಕಡಿತ. ಜೂನ್ 11ರಂದು ದಿಲೀಪ್ ಕುಮಾರ್ ದೋಖಾ ಜೈನ್ ಭಗವತಿ ದೀಕ್ಷೆ ಸ್ವೀಕಾರ. ಶೋಭಾಯಾತ್ರೆ. ಆತ್ಮ ಸಾಕ್ಷಾತ್ಕಾರಗೊಳಿಸಲು ಜೈನ್ ದೀಕ್ಷೆ ಸ್ವೀಕಾರ. ದಿಲೀಪ್ ಕುಮಾರ್ ದೋಖಾ. ಜೂನ್ 28 ಮತ್ತು 29ರಂದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಆಯ್ಕೆ. ಡಾಕ್ಟರ್ ಅರ್ಜುನ ಗೌಡ ಸಂಗಿ. ಮುಂಗಾರು ಸಾಂಸ್ಕೃತಿಕ ಹಬ್ಬದಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ. ಪಾಪರೆಡ್ಡಿ. ಎರಡು ಪ್ರತ್ಯೇಕ ರಸ್ತೆ ಅಪಘಾತ, 3 ಜನರ ಸಾವು. ವಾರ್ತೆಗಳ ವಿವರ. ತಾಲೂಕಿನಾದ್ಯಂತವಾಗಿ ಶನಿವಾರ ಸುರಿದ ಧಾರಾಕಾರ ಮಳೆಯಿಂದಾಗಿ ರಸ್ತೆಗಳು ಸಂಪೂರ್ಣ ಹಾಳಾಗಿದ್ದು, ಗ್ರಾಮೀಣ ಭಾಗದಲ್ಲಿನ ಸೇತುವೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿ 2 ಗ್ರಾಮಗಳು ಸಂಪರ್ಕ ಕಡಿತಗೊಂಡಿವೆ. ತಾಲೂಕಿನ ಪತ್ತೆಪೂರು ಗ್ರಾಮದಲ್ಲಿ ಹಳೆಯ ಸೇತುವೆ ಕೊಚ್ಚಿಕೊಂಡಿದ್ದು, ರಸ್ತೆ ಸಂಪರ್ಕ ಕಡಿತವಾಗಿದೆ. ರಾಯಚೂರಿಗೆ ಸಂಪರ್ಕ ಹೊಂದಿದ್ದ ರಸ್ತೆಯಾಗಿರುವುದರಿಂದ ಈ ಭಾಗದಲ್ಲಿ ಬರುವ ಗ್ರಾಮಗಳಾದ ಜಾಗಿರ್, ವೆಂಕಟಾಪುರ್, ರಘುನಾಥಹಳ್ಳಿ ಗ್ರಾಮದ ಜನರು ಸುಲ್ತಾನ್ಪುರ್ ಮಾರ್ಗದಲ್ಲಿ ಸಂಚರಿಸುವಂತಾಗಿದೆ. ಪತ್ತೆಪುರ್ ಗ್ರಾಮದ ಹಳ್ಳದ ಹೊಸ ಸೇತುವೆ ಕಾಮಗಾರಿ ನಡೆಯುತ್ತಿದ್ದು, ನೆಲಗುದಿಗೆ ಬಿದ್ದಿದ್ದರಿಂದ ಪೂರ್ಣಗೊಂಡಿಲ್ಲ. ಇದರಿಂದ ಗ್ರಾಮಕ್ಕೆ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಹಳ್ಳದ ಸೇತುವೆಯಲ್ಲಿ ನೀರಿನ ರಭಸಕ್ಕೆ ಟಿಪ್ಪರ್ ಲಾರಿಯೊಂದು ಸಿಲುಕಿಕೊಂಡಿದೆ. ಹಳೆ ಸೇತುವೆಯ ಮಧ್ಯಭಾಗದಲ್ಲಿ ನೀರಿನ ಹರಿವು ಹೆಚ್ಚಿದ್ದರಿಂದ ಚಾಲಕ ಟಿಪ್ಪರ್ ಅನ್ನು ಅರ್ಧಕ್ಕೆ ನಿಲ್ಲಿಸಿದ್ದಾನೆ. ಪತ್ತೆಪುರ್ ಗ್ರಾಮದ ಹೊಸ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಬೇಕು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಜಾಗಿರ್, ವೆಂಕಟಾಪುರ ಗ್ರಾಮದಲ್ಲಿನ ಸೇತುವೆಯು ಮಳೆಯಿಂದಾಗಿ ತುಂಬು ಹರಿದಿದ್ದರಿಂದ ರಸ್ತೆ ಸಂಪರ್ಕ ಕಡಿತಗೊಂಡಿತ್ತು. ಇದೀಗ ನೀರಿನ ಹರಿವು ಕಡಿಮೆಯಾಗಿದ್ದರಿಂದ ಸಂಚಾರಕ್ಕೆ ಅನಾನುಕೂಲವಾಗಿದೆ. ಪತ್ತೆಪುರ್ ಮತ್ತು ಜಾಗಿರ್, ವೆಂಕಟಾಪುರ್ 2 ಗ್ರಾಮಗಳ ಮಧ್ಯದಲ್ಲಿನ 2 ಸೇತುವೆಗಳು ತುಂಬಿ ಹರಿದಿದ್ದರಿಂದ 2 ಗ್ರಾಮಗಳ ಸಂಪರ್ಕ ಕಡಿತಗೊಂಡಿತ್ತು. ಬೇವಿನ ಬೆಂಚಿ ಗ್ರಾಮದಲ್ಲಿನ ಹಳ್ಳಕ್ಕೆ ನಿರ್ಮಿಸಿದ ಹೊಸ ಸೇತುವೆ ಮೇಲೆ ನೀರು ಹರಿದಿದ್ದರಿಂದ ಅರಿಶಿಣಗಿ ಗ್ರಾಮಕ್ಕೆ ತೆರಳುವ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಶ್ರೀ ವರ್ಧಮಾನ ಸ್ಥಾನಕವಾಸಿ ಜೈನ್ ಶ್ರಾವಕ್ ಸಂಘದಿಂದ ಜೂನ್ 11ರಂದು ದಿಲೀಪ್ ಕುಮಾರ್ ದೋಖಾ ಇವರು ಜೈನ್ ಭಗವತಿ ದೀಕ್ಷೆ ಸ್ವೀಕರಿಸಲಿದ್ದಾರೆ ಎಂದು ಸಮಣಿ ನಿರ್ದೇಶಕ ಸುಯಶನಿಧಿಜಿ ಅವರು ಹೇಳಿದರು. ಅವರಿಂದು ಜೈನ್ ಸಭಾಂಗಣದಲ್ಲಿ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಗ್ಗೆ 8:30ಕ್ಕೆ ನಗರದ ಗಂಜ್ ಕಲ್ಯಾಣ ಮಂಟಪದ ಹತ್ತಿರ ದೋಖಾ ಭವನದಲ್ಲಿ ಶೋಭಾಯಾತ್ರೆ ನಡೆಯಲಿದೆ. 9:20ಕ್ಕೆ ಆಚಾರ್ಯ ಭಗವಂತ 1800 ಶ್ರೀ ಪಾಶ್ಚ ಚಂದ್ರಜಿ ಇವರಿಂದ ದೇಶ ಬೋಧನೆ ನಡೆಯಲಿದೆ. ಜೀವನ ಸಾಕ್ಷಾತ್ಕಾರಕ್ಕಾಗಿ 5 ಇಂದ್ರಿಯಗಳನ್ನು ನಿಗ್ರಹಿಸಿ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಜೈನ್ ಭಗವತಿ ದೀಕ್ಷೆ ಸ್ವೀಕರಿಸಲಿದ್ದಾರೆ. ಇಲ್ಲಿಯವರೆಗೆ ಮಹಿಳೆಯರು ಮಾತ್ರ ಜೈನ್ ಭಗವತಿ ದೀಕ್ಷೆ ಸ್ವೀಕರಿಸಿದ್ದು, ಮೊದಲ ಬಾರಿ ದಿಲೀಪ್ ಕುಮಾರ್ ದೋಖಾ ಜೈನ್ ದೀಕ್ಷೆ ಪಡೆಯಲಿದ್ದಾರೆ ಎಂದರು. ಸರಿಸುಮಾರು 300 ವರ್ಷಗಳ ಇತಿಹಾಸದ ಪರಂಪರೆ ಇದೆ. 12 ವರ್ಷಗಳ ನಂತರ ಶ್ರೀ ಪಾಶ್ಚ ಚಂದ್ರಜಿ ಸಮ್ಮುಖದಲ್ಲಿ ದೀಕ್ಷೆ ಪಡೆಯಲಿದ್ದಾರೆ ಎಂದರು. ಅಹಿಂಸೆಯ ಭಾವನೆ ಬೆಳೆಸಿ ಜಾತಿ ಧರ್ಮ ಬಿಟ್ಟು ದಯಭಾವನೆ ಹುಟ್ಟಿಸುವ ಮೂಲಕ ಧರ್ಮ ಪ್ರಚಾರ, ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ನಿರ್ಧರಿಸಿದ್ದಾರೆ. ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಗೂ ಬದುಕು ಹಕ್ಕು ಇದೆ. ಯಾರಿಗೂ ನೋವುಂಟು ಮಾಡದೆ ಜೀವಿಸಲು ಅವಕಾಶ ನೀಡುವ ಮಹತ್ವ ಸಂದೇಶದೊಂದಿಗೆ ವಿಶ್ವ ಶಾಂತಿಗೆ ಜೀವನ ತೊಡಗಿಸಿಕೊಳ್ಳಲಿದ್ದಾರೆ. ದಿನಾಂಕ 11ನೇ ತಾರೀಕಿಗೆ ಬೆಳಿಗ್ಗೆ ದೋಖಾ ಭವನ ಅಂದರೆ ನಮ್ಮ ಗಂಜ್ ಕಲ್ಯಾಣ ಮಂಟಪ ಎದುರುಗಡೆಗಿದೆ. ಅಲ್ಲಿಂದ ನಮ್ಮ ಇವತ್ತು ದೀಕ್ಷಾಂತಿದು ಮೆರವಣಿಗೆ ನಡೀತದೆ. 9:00ಗೆ ನಾವು ರೈತ ಭವನಿಗೆ ಮುಗಿಸಿದ್ವಿ. 9:30 ಆದಮೇಲೆ ಸ್ವಲ್ಪ ಒಂದು ಅರ್ಥ ಗಂಟೆದು ಕಾರ್ಯಕ್ರಮ ಆದಮೇಲೆ ಇವರಿಗೆ ಏನು ಟೈಮ್ ನಿರ್ಧಾರಿತ ಮಾಡಿದ್ದಾರೆ ಆ ಟೈಮಿಗೆ ಗುರುಗಳು ದೀಕ್ಷಾ ಕೊಡ್ತಾರೆ. ಸೊ ತಾವು ಎಲ್ಲರೂ ಈ ದೀಕ್ಷೆಯೊಳಗೆ ಭಾಗಿಯಾಗಬೇಕು, ಅದು ಎಲ್ಲ ನೋಡಬೇಕು. ಅದು ಮತ್ತೆ ನಿಮಗೆ ವರ್ಧಮಾನ ಮತ್ತೆ ಜೈನ್ ಸಂಘದಿಂದ ಆವಸ್ಥೆ ಆಫ್ಟರ್ ಸನ್ರೈಸ್
ಸನ್ರೈಸ್ ಆದಮೇಲೆ ಅವರು ಇಲ್ಲಿ ತಮ್ಮ ಸ್ಥಾನದಲ್ಲಿ ನಡೆಸ್ತಾರೆ. ನಡೆಸಲಿಕ್ಕೆ ಬಹಳ ಟೈಮ್ ಇಲ್ಲ ಆಗ್ತದ. ಕರೆಕ್ಟ್ ಆಕ್ಸಿಡೆಂಟ್ ಅದು ಸ್ವಲ್ಪ ಸ್ಪಾಟ್ ಇರ್ತದ, ಸ್ವಲ್ಪ ಮಾಡಗಳು ಇರ್ತಾವ. ಅದರ ಬಗ್ಗೆ ಕೆಲವು ಜೈನ್ ಸಾಧು ಸಾಧನೆ ಇತ್ತೀಚೆಗೆ 2-3 ವರ್ಷ ಒಳಗೆ ಭಾಳ ಸಾಧು ಸಾಧನೆ ಆಕ್ಸಿಡೆಂಟ್ ಆಗಿ ಅವ್ರದ್ದು ದೇವಲೋಕಾಗಿದೆ. ಅದೇ ಎಲ್ಲ ಕಡೆ ಆಲ್ರೆಡಿ ಸೆಂಟ್ರಲ್ಗೆ ನಮ್ಮ ಪ್ರಧಾನಮಂತ್ರಿಗೆ ಎಲ್ಲ ಯಾವ್ಯಾವ ಏರಿಯಾದಲ್ಲಿ ಕರ್ನಾಟಕದಲ್ಲಿ ಬಂದರೆ ಕರ್ನಾಟಕ, ತಮಿಳುನಾಡು ಬಂದರೆ ತಮಿಳುನಾಡು, ಅವರ ಯಾರು ಹೇಗಿರ್ತಾರೋ ಅವರಿಗೆ ನಾವು ತಿಳಿಸ್ತೀವಿ. ಯಾರು ಪೊಲೀಸ್ ಅವರಿಗೆ ರಕ್ಷೆ ಕೊಡ್ತಾರೆ, ಯಾರು ಯಾರಿಗೆ ಎಸ್ಕಾರ್ಟ್ ಕೊಡಲಿಲ್ಲ. ಮತ್ತೆ ನಮ್ಮ ಮಂದಿ ಜೈನ್ ಧರ್ಮದಲ್ಲಿ ಇರುವ ಆಚರಣೆಗಳು ಹಿಂಸೆಯನ್ನು ಪ್ರಚೋದಿಸುವುದಿಲ್ಲ. ಭಯದಿಂದ ಮುಕ್ತವಾದರೆ ಮಾತ್ರ ಬೇರೆಯವರ ಭಯವನ್ನು ನಿವಾರಿಸಬಹುದು. ಆ ಕಾರಣಕ್ಕೆ ನೋವುಂಡು ಇನ್ನೊಬ್ಬರಿಗೆ ಒಳಿತು ಬಯಸುವ ಸಂದೇಶ ನೀಡಲಾಗುತ್ತದೆ ಎಂದರು. ಸಮಾಜ ಮುಖಂಡ ಗೌತಮ ಚಂದಗಿನಿಯ ಮಾತನಾಡಿ, ಧೋಕಾ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ದಿಲೀಪ್ ಕುಮಾರ್ ಇವರು ಜೈನ್ ಭಗವತಿ ದೀಕ್ಷೆ ಪಡೆಯಲು ನಿರ್ಧರಿಸಿದ್ದಾರೆ. ದಿವಂಗತ ಮದನಲಾಲ್ ಧೋಕಾ ಮತ್ತು ಕಂಚನ್ ಬಾಯಿ ಧೋಕಾ ಇವರು ಪುತ್ರರಾಗಿರುವ ದಿಲೀಪ್ ಕುಮಾರ್ ಧೋಕಾ ಇವರು ಫಾರ್ಮ್ನಲ್ಲಿ ಗೋಲ್ಡ್ ಮೆಡಲ್ ಪಡೆದು ಬೆಂಗಳೂರು ಮತ್ತು ಅಮೆರಿಕದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಹಲವಾರು ಭಾಷಾ ಪಾರಂಗತರಾದ ಅವರು ಕೋಟ್ಯಂತರ ಆಸ್ತಿ ಹೊಂದಿದ್ದರೂ ಸಮಾಜಕ್ಕಾಗಿ ದೀಕ್ಷೆ ಪಡೆಯಲು ಮುಂದಾಗಿದ್ದಾರೆ. ಅನೇಕ ಧಾರ್ಮಿಕ ಅಧ್ಯಯನ ಮಾಡಿದ್ದಾರೆ ಎಂದರು. ಜೈನ ಸಂಯಮ, ಜೈನ ಭಗವತಿ ದೀಕ್ಷೆ ನಮ್ಮ ಮುಂದೆ ಇರುವ ಆಚಾರ್ಯ ಶ್ರೀ ಪಾರ್ಶ್ವ ಚಂದ್ರಜಿ ಮಹಾರಾಜ್ ಸಾಹೇಬರು ಮತ್ತು ಡಾಕ್ಟರ್ ಶ್ರೀ ಪದಂ ಚಂದ್ರಜಿ ಮಹಾರಾಜ್ ಸಾಹೇಬರು, ಜೈ ಧುರಂಧರ್ ಮುನಿಜಿ ಮಹಾರಾಜ್ ಸಾಹೇಬರು, ಎಲ್ಲರ ಹೆಸರು ನಾನು ನಿಮಗೆ ಕೊಡ್ತಿದ್ದೀನಿ. ಜೈ ಪದಶ್ಮನಿಜಿ ಮತ್ತು ಜೈ ಪುರಂದರ್ ಮುನಿಜಿ ಐಹಿಕ ಗುರುಗಳಿದ್ದಾರೆ. ಮತ್ತು ನಮ್ಮದು ಸಮಣಿ ಅವ್ರದ್ದು ಒಂದು ವಿಭಾಗ ಇದೆ. ಜೈನ್ ಸಮಣಿ ಶ್ರೀನಿಧಿಜಿ, ಶುಭನಿಧಿಜಿ, ನಾನು CS ನಿಧಿಜಿ ಮತ್ತು ಸುಗಮ್ ನಿಧಿಜಿ, ಸುಧನ್ ನಿಧಿಜಿ, ಸುಲೋಕ್ ನಿಧಿಜಿ, ನಾವು 6 ಜನ ಇದ್ದೀವಿ. ಎಲ್ಲರ ಸಾನ್ನಿಧ್ಯದಲ್ಲಿ 11 ಜೂನ್ ತಾರೀಕಿಗೆ ಬೆಳಗ್ಗೆ 9:30ರಿಂದ ಮುಮುಕ್ಷು ಶ್ರೀ ದಿಲೀಪ್ ಕುಮಾರ್ ಧೋಕಾ ಅವರದ್ದು ಜೈನ ಭಗವತಿ ದೀಕ್ಷೆ ಮಹೋತ್ಸವ ಈ ರಾಯಚೂರು ಪ್ರಾಂಗಣದಲ್ಲಿ ಆಗ್ತಾ ಇದೆ. ರಾಯಚೂರು ಇತಿಹಾಸದಲ್ಲೇ ಇದು ಮೊದಲ ಬಾರಿ. ಯಾಕೆಂತಂದ್ರೆ ಇದುವರೆಗೂ ರಾಯಚೂರಲ್ಲಿ ಜೈನ ಭಗವತಿ ದೀಕ್ಷೆ ಏನು ಆಗಿದೆ ಎಲ್ಲರೂ ಮಹಿಳೆಯರು. ಪುರುಷರ ಲಿಂಗದಲ್ಲಿ ಇದು ಮೊದಲನೇ ಜೈನ ಭಗವತಿ ದೀಕ್ಷೆ ಮತ್ತು ಅದು ಕೂಡ ನಾ ಹೆಮ್ಮೆಯಿಂದ ಹೇಳ್ಬೋದು. ಜೈಗಚ್ಚೆ ಅಂದರೆ ನಮ್ಮ ಆಚಾರ್ಯ ಸಂಘ ಪೂಜ್ಯ ಶ್ರೀ ಜಯಮಲ್ಜಿ ಮಹಾರಾಜ್ ಸಾಹೇಬರ ಒಂದು ಪರಂಪರೆ. 300 ವರ್ಷದ ಹಳೆಯ ಈ ಪರಂಪರೆ ಮೊದಲ ಪರಂಪರೆ ಅಂತ ಹೇಳ್ಬೋದು. ಈ ಪರಂಪರೆಯಲ್ಲಿ ಈ ಸಲ 12 ವರ್ಷ ಆದಮೇಲೆ ಗುರು ಭಗವಂತರು ಸೌತ್ ಕಡೆ ಬಂದಿದ್ದಾರೆ. ಮತ್ತೆ ಸೌತ್ ಬಂದ ಮೇಲೆ ಇದು ಮೊದಲನೇ ಜೈನ ಭಗವತಿ ದೀಕ್ಷೆ. ಅದು ರಾಯಚೂರು ಇತಿಹಾಸದಲ್ಲಿ ಪುರುಷರ ಜೈನ ಭಗವತಿ ದೀಕ್ಷೆ. ಸೊ ಇದು ಒಂದು ಹೆಮ್ಮೆಯ ವಿಷಯ. ಮತ್ತು ಧೋಕಾ ಪರಿವಾರ, ಧೋಕಾ ಫ್ಯಾಮಿಲಿ ಮುಂಚೆಯಿಂದಲೂ ಗುರುಗಳ ಪ್ರತಿ ತುಂಬ ಶ್ರದ್ಧೆ, ಭಕ್ತಿ, ಭಾವನೆ ಇಟ್ಕೊಂಡಿರೋದು. ಮತ್ತು ಯಾವಾಗಲೂ ಗುರುಗಳ ಪ್ರತಿ ಸಮರ್ಪಣಾ ಭಾವೆ. ಮತ್ತು ಈ ಜೈನ ಭಗವತಿ ದೀಕ್ಷೆ ಏನು ಅಂತಂದರೆ, ಇದರಲ್ಲಿ ನೀವು ಜೈನ ಸನ್ಯಾಸರು, ಜೈನ ಮುನಿಗಳು ಯಾರು ಅಂತ ನಿಮಗೆಲ್ಲರಿಗೂ ಗೊತ್ತು. ಧರ್ಮ ಪ್ರಚಾರ ಮಾಡೋದು ಒಂದೇ ಉದ್ದೇಶ ಅಲ್ಲ, ಜನರಿಗೂ. ಈ ಸಂದರ್ಭದಲ್ಲಿ ಸಮಣಿ ಡಾಕ್ಟರ್ ಸುಯೋಗ ನಿಧಿಜಿ, ಜೈನ್ ಶ್ರಾವಕ ಸಂಘದ ಅಧ್ಯಕ್ಷ ಶಾಂತಿಲಾಲ್ ಮೂಥಾ, ಅಶೋಕ್ ಕುಮಾರ್, ಕಿಶೋರ್ ಅಬಾರ್ಡಾ, ಪ್ರಸನ್ನ ರಾಜ ಮೂಥಾ, ನರೇಂದ್ರ ರಾಜ್ ಮೂಥಾ ಸೇರಿ ಅನೇಕರು ಇದ್ದರು. ಸಮಾಜ ಸೇವೆಯೇ ಬೇರೆ, ಆತ್ಮ ಕಲ್ಯಾಣವೇ ಬೇರೆ. ಸಮಾಜ ಸೇವೆಯನ್ನು ಯಾರು ಬೇಕಾದರೂ ಮಾಡಬಹುದು, ಆದರೆ ಆತ್ಮ ಕಲ್ಯಾಣ ಮಾಡಲು ಅನೇಕ ತ್ಯಾಗದ ಅವಶ್ಯಕತೆ ಇದೆ ಎಂದು ಜೈನ್ ಭಗವತಿ ದೀಕ್ಷೆ ಪಡೆಯಲು ಮುಂದಾಗಿರುವ ದಿಲೀಪ್ ಕುಮಾರ್ ಧೋಕಾ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಂಸಾರಿಯಾಗಿ ಎಲ್ಲ ಪಂಚೇಂದ್ರಿಯಗಳನ್ನು ನಿಗ್ರಹಿಸಿ ಸೇವೆ ಮಾಡಲು ಸಾಧ್ಯವಾಗುವುದಿಲ್ಲ. ಆತ್ಮ ಕಲ್ಯಾಣ ಮಾಡಿಕೊಳ್ಳಲು ಲೋಭಕ್ಕೆ ಒಳಗಾಗದೆ ದೀಕ್ಷೆ ಪಡೆಯುವುದು ಅವಶ್ಯ. ಕ್ಷಣಿಕ ಸುಖವನ್ನೇ ಎಲ್ಲರೂ ನಿರೀಕ್ಷಿಸುತ್ತಾರೆ, ದುಃಖವನ್ನು ಯಾರೂ ಬಯಸುವುದಿಲ್ಲ. ದೀಕ್ಷೆಯಿಂದ ಸಂವಯ ಮಾರ್ಗ ಕಂಡುಕೊಳ್ಳಬಹುದಾಗಿದೆ ಎಂದರು. ರಾಯಚೂರಿನಲ್ಲಿ ಹುಟ್ಟಿ ಬೆಳೆದಿರುವುದು ಪುಣ್ಯ ಕೆಲಸವಾಗಿದೆ. ಬೇರೆ ಎಲ್ಲೂ ಇಂತಹ ಸೌಲಭ್ಯ ದೊರೆಯುವುದಿಲ್ಲ. ಮನೆಯಲ್ಲಿ ಅಜ್ಜಿಯವರು ಬಾಲ್ಯದಿಂದಲೇ ಜೈನ್ ಧರ್ಮದ ಕಥೆಗಳನ್ನು ಹೇಳಿ ಪ್ರೇರಣೆಯಾಗಿದ್ದಾರೆ. ತಂದೆ ತಾಯಿ ಸಹ ಧರ್ಮ ನಿಷ್ಠರಾಗಿ ಜೈನ್ ಧರ್ಮ ರಹಸ್ಯವೇನು ಎಂದು ತಿಳಿಸಿಕೊಟ್ಟಿದ್ದಾರೆ. ಜೀವನ ಸಾರ್ಥಕತೆಗೆ ಎಲ್ಲ ಬಯಕೆಗಳನ್ನು ಬಿಟ್ಟು ಸಮಾಜದ ಶಾಂತಿ ಒಳಿತಾಗಿ ಜೀವನ ಮುಡುಪಿಡಲು ನಿರ್ಧರಿಸುವುದಾಗಿ ಹೇಳಿದರು.
ಆತ್ಮಬಲದಿಂದ ಏನಾದರೂ ಸಾಧಿಸಬಹುದು. ಕಠಿಣ ವ್ರತಗಳನ್ನು ಮೈಗೂಡಿಸಿಕೊಳ್ಳುವುದು ಜೀವನ ಸಾಕ್ಷಾತ್ಕಾರಕ್ಕೆ ಸಹಕಾರಿಯಾಗುತ್ತದೆ. ಸಮಾಜದಲ್ಲಿ ಹೆಚ್ಚುತ್ತಿರುವ ಹಿಂಸಾ ಮನೋಭಾವ ನಿಯಂತ್ರಿಸಲು ಮನೋಬಲ ದೃಢವಾಗಬೇಕಿದೆ. ದ್ವೇಷದಿಂದ ಏನು ಸಾಧಿಸಲು ಆಗುವುದಿಲ್ಲ ಎಂದರು. ಈಗ ಹೇಳಿದ್ರು, ಜೈನ ಮತದಲ್ಲಿ ಸುಮಾರು 18-20 ಸಾವಿರ ಸಾಧು ಸಾಧ್ವಿ ಇದ್ದಾರೆ. ಆತ್ಮ ಕಲ್ಯಾಣ ಬೇರೆ, ಸಮಾಜ ಸೇವೆ ಬೇರೆ. ಭಿಕ್ಷೆ ತಗೊಳ್ಳೋದು ಫಸ್ಟ್ ಏನಂದ್ರೆ ಆತ್ಮ ಕಲ್ಯಾಣ. ಆತ್ಮ ಕಲ್ಯಾಣ ಮಾಡ್ತಾ ಇರುವಾಗ ಆ ದಾರಿಯಲ್ಲಿ ಸಮಾಜದಿಂದ ಸಮಾಜವು ಬಂದುವಾಗ ಅವ್ರಿಗೂ ಏನೋ ಇಶ್ಯೂಸ್ ಇರುತ್ತೆ. ನಮ್ಮ ಪ್ರಜ್ಞೆಯಿಂದ ಅವರ ಇಶ್ಯೂಸ್ ಸಾಲ್ವ್ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಆದರೆ ನಮ್ಮ ಪ್ರಯಾರಿಟಿ ಏನು? ಆತ್ಮ ಕಲ್ಯಾಣ. ಭಿಕ್ಷೆ ತಗೊಳ್ಳೋದು ಆತ್ಮ ಕಲ್ಯಾಣ ಸಂಘ. ಅದರದ್ದು ಬೈ ಪ್ರಾಡಕ್ಟ್ ಏನಂದ್ರೆ ಸಮಾಜ ಸೇವೆ. ಈಗ ನಾವು ಫೀಲ್ಡಲ್ಲಿ ರೈಸ್ ಪ್ಯಾಡಿ ಹಾಕ್ತೀವಿ. ನಮ್ಮ ಪರ್ಪಸ್ ಏನು? ರೈಸ್ ತಗೋಬೇಕು. ಬಟ್ ರೈಸ್ ಜೊತೆಗೆ ಏನು ಬರುತ್ತೆ? ಆಕಳಿಗೆ ಮೇವು ಬರ್ತಾನೆ. ಆ ಥರನೇ ಭಿಕ್ಷೆ ತಗೊಳ್ಳೋದು ಮೇನು ಆತ್ಮ ಕಲ್ಯಾಣ ಸಲುವಾಗಿ. ಅದರದ್ದು ಬೈ ಪ್ರಾಡಕ್ಟ್ ಸಮಾಜ ಸೇವೆ. ಇಷ್ಟೆಲ್ಲ ಅನಂತ ಜೀವಗಳಿದ್ದಾವೆ. ಜೀವ ಅಂದ್ರೆ ಬರೀ ಮನುಷ್ಯ ಇಲ್ಲ, ಬರೀ ಅನಿಮಲ್ಸ್, ಪ್ಲಾಂಟ್ಸ್ ಇಲ್ಲ. ಯಾವ ಜೀವಕ್ಕೆ ಒಂದು ಬರೀ ಸ್ಪರ್ಶ ಇದೆ, ಅದು ಏಕೇಂದ್ರಿಯ ಜೀವ. 2 ಇಂದ್ರಿಯ ಇದೆ. ಆ ಥರ ಏಕೇಂದ್ರಿಯ, ಬೇಂದ್ರಿಯ, ಕೇಂದ್ರಿಯ, ಚೌರೇಂದ್ರಿಯ ಮತ್ತು ಪಂಚೇಂದ್ರಿಯ. ನಾವು ಮನುಷ್ಯ ಆಗಿ ಪಂಚ ಇಂದ್ರಿಯ ಧಾರಿಸಿದ್ದೀವಿ. ಆ ಥರ ಇಡೀ ಲೋಕದಲ್ಲಿ ಅನಂತ ಜೀವ ಇದ್ದಾರೆ. ಆ ಅನಂತ ಜೀವದಲ್ಲಿ ಎಲ್ಲ ಜೀವಿಗಳು ಸುಖಿ ಆಗಬೇಕಂತ ಇಷ್ಟಪಡ್ತಾರೆ. ಯಾರು ದುಃಖಿ ಆಗ್ಬೇಕಂತ ಇಷ್ಟಪಡೆಯಲು ನಿಜ ತಾನೆ? ಈಗ ನಾವೆಲ್ಲರೂ ಸುಖಿ ಆಗ್ಬೇಕಂತ ಇಷ್ಟಪಡ್ತೀವಿ. ಆದರೆ ಸುಖಿ ಆಗ್ಬೇಕಾದ ಮಾರ್ಗ ಏನು? ಹಾಗೆ ಸುಖಿ ಆಗ್ಬೇಕು? ಬರೇ ನಾವು 2 ಸಲ ಊಟ ಮಾಡಿಬಿಟ್ಟು ಮತ್ತೆ ಸುಖಿ ಆಗ್ತಿದೇನು? ಬರೇ ನಮ್ಮ ಮನೆ ಆಗ್ಬಿಟ್ರೆ ಗುರುಗಳೊಂದಿಗೆ ಅನೇಕ ದಿನ ಸಂಚಾರ ಮಾಡಿದ್ದು ಹೊಸ ಅನುಭವ ನೀಡಿದೆ. ಕಾಲ್ನಡಿಯ ಮೂಲಕವೇ ದೇಶ ಸುತ್ತುವುದು ಕಷ್ಟದ ಕೆಲಸವೇನಲ್ಲ. ಪರಿಶುದ್ಧ ತೊಡಗಿಸುವಿಕೆ ಎಲ್ಲ ಶಾರೀರ ನೋವುಗಳನ್ನು ದೂರ ಮಾಡಿ ಆತ್ಮಬಲ ಹೆಚ್ಚಿಸಲು ಸಹಕಾರಿಯಾಗುತ್ತದೆ ಎಂದರು. ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಜೂನ್ 28 ಮತ್ತು 29ರಂದು ನಡೆಯಲಿದ್ದು, ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಸಾಹಿತಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಆಯ್ಕೆಯಾಗಿದ್ದಾರೆ ಎಂದು ದಲಿತ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಅರ್ಜುನ ಗೋಳಸಂಗಿ ಹೇಳಿದರು. ಅವರೆಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದ ಸಿದ್ದರಾಮ ಜಂಬರದಿನ್ನಿ ರಂಗಮಂದಿರದಲ್ಲಿ ನಡೆಯಲಿರುವ ಸಮ್ಮೇಳನವನ್ನು ಬಂಡಾಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಉದ್ಘಾಟಿಸಲಿದ್ದಾರೆ. ಆಶಯ ನುಡಿಗಳನ್ನು ರಾಜ್ಯಸಭಾ ಸದಸ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ನುಡಿಯಲಿದ್ದಾರೆ. ಸಾಹಿತ್ಯ ಪರಿಷತ್ನಿಂದ ಹೊರತರಲಾದ ಪುಸ್ತಕಗಳನ್ನು ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಮನು ಬಳಿಗಾರ ಬಿಡುಗಡೆಗೊಳಿಸಲಿದ್ದಾರೆ. ದಲಿತ ಸಾಹಿತ್ಯ ಪರಿಷತ್ ನೀಡುವ ಗೌರವ ಪ್ರಶಸ್ತಿ, ಪುಸ್ತಕ ಪ್ರಶಸ್ತಿಗಳನ್ನು ಸಾಹಿತಿ ಕುಮಾರ್ ವೀರಭದ್ರಪ್ಪ ಪ್ರದಾನ ಮಾಡಲಿದ್ದಾರೆ. ಸಮಾರೋಪ ಸಮಾರಂಭದ ಮುಖ್ಯ ಭಾಷಣಕಾರರಾಗಿ ಜಾನಪದ ಅಕಾಡೆಮಿ ಅಧ್ಯಕ್ಷ ಗೊಲ್ಲಹಳ್ಳಿ ಶಿವಪ್ರಸಾದ್ ಆಗಮಿಸಲಿದ್ದಾರೆ. 2 ದಿನಗಳ ಸಮ್ಮೇಳನದಲ್ಲಿ 2 ಕವಿಗೋಷ್ಠಿಗಳು ನಡೆಯಲಿವೆ. ಮಹಿಳೆಯರಿಗಾಗಿಯೇ ಪ್ರತ್ಯೇಕ ಕವಿಗೋಷ್ಠಿ ನಡೆಯಲಿದೆ. ಸರ್ವರಿಗೂ ಸಂವಿಧಾನ, ಮೀಸಲಾತಿ, ಒಳಗೆ ಹೊರಗೆ ವಿಷಯ ಕುರಿತು 2 ಸಂವಾದಗೋಷ್ಠಿಗಳು, ರಾಯಚೂರು ಜಿಲ್ಲೆಯ ದಲಿತ ಬಂಡಾಯ ಸಾಹಿತಿ ಮತ್ತು ದಲಿತ ಲೋಕದ ವರ್ತಮಾನ ವಿಷಯವಾಗಿ ವಿಚಾರ ಸಂಕಿರಣ, ಚಿತ್ರಕಲಾ ಸ್ಪರ್ಧೆ, ಪುಸ್ತಕ ಮಾರಾಟ ವ್ಯವಸ್ಥೆ ಮಾಡಲಾಗುತ್ತದೆ. ಸಮ್ಮೇಳನಾಧ್ಯಕ್ಷರ ಆಯ್ಕೆ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಗಳ ಜಿಲ್ಲಾಧ್ಯಕ್ಷರ ಅಭಿಪ್ರಾಯ ಹಾಗೂ ಸಾಮಾಜಿಕ ಜಾಲತಾಣಗಳಲ್ಲಿರುವ ಅನೇಕರು ಸಲ್ಲಿಸಿರುವ ಅಭಿಪ್ರಾಯ ಕ್ರೋಢೀಕರಿಸಿ ಮಹಿಳೆಯರಿಗೆ 2ನೇ ಬಾರಿಗೆ ಆದ್ಯತೆ ನೀಡುವುದು, ಪ್ರಾದೇಶಿಕತೆ ಅನ್ಯಾಯಕ್ಕೆ ನ್ಯಾಯ ಒದಗಿಸುವ ಪರಾಮರ್ಶಿಸಿ ಡಾಕ್ಟರ್ ಜಯಶ್ರೀ ಗಾಯಕ್ವಾಡ್ ಇವರನ್ನು ರಾಜ್ಯ ಕಾರ್ಯಕಾರಿ ಸಮಿತಿ ಆಯ್ಕೆ ಮಾಡಿದೆ. 300ಕ್ಕೂ ಹೆಚ್ಚು ಅಭಿಪ್ರಾಯಗಳನ್ನು ಸಂಗ್ರಹಿಸಲಾಗಿದೆ ಎಂದರು. ಯಾದಗಿರಿಯ ಆ ಜಿಲ್ಲೆಯ ಇಟಗಿ ಗ್ರಾಮದ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಅವರನ್ನು 11ನೆಯ ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರಬೇಕು. ನಮ್ಮದು ಆಯ್ಕೆ ಕ್ರಮ ಏನು ಅನ್ನೋದನ್ನು ತಮ್ಮ ಜೊತೆ ಹಂಚಿಕೊಳ್ಳಿ.
ನಮ್ಮ ಇದುವರೆಗಿನ 10 ಸಮ್ಮೇಳನದ ಹಾಗೆಯೇ ಈ 11ನೇ ಸಮ್ಮೇಳನಕ್ಕೂ ಕೂಡ ನಮ್ಮ 31 ಜಿಲ್ಲಾ ಅಧ್ಯಕ್ಷರ ಅಭಿಪ್ರಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. ನಾಡಿನ ಹೆಸರಾಂತ ಸಾಹಿತಿಗಳ ಹೆಸರು ಸೂಚಿಸ್ತಾರೆ. ಪತ್ರಿಕೆಗಳ ಮೂಲಕ, ವಾಟ್ಸಾಪ್ ಮೂಲಕ, ಫೇಸ್ಬುಕ್ ಮೂಲಕ ಮುಕ್ತವಾಗಿ ಯಾರು ಬೇಕಾದರೂ ಇಂಥವ್ರು ಅಧ್ಯಕ್ಷ ಆಗಬಹುದು ಅಥವಾ ಇಂಥವ್ರು ಮಾಡ್ರಿ ಅಂತ ಹೇಳಿ ಅವ್ರ ಹೆಸರುಗಳನ್ನು ಸೂಚಿಸ್ತಾರೆ. ಇವುಗಳನ್ನೆಲ್ಲ ಸಂಗ್ರಹ ಮಾಡಿಕೊಂಡು ನಮ್ಮ ರಾಜ್ಯ ಕಾರ್ಯಕಾರಿ ಸಮಿತಿ ಆಯ್ಕೆ ಮಾಡುವಂಥ ಒಂದು ಕ್ರಮ. ಯಾವ ರೀತಿ ಪರಿಗಣಿಸ್ತೀವಿ ಆಯ್ಕೆ ಸಂದರ್ಭ ಅನ್ನೋದನ್ನು ಕೂಡ ಒಂದು ಮಾತು ಹೇಳ್ತೇನೆ. ನಾವು ಇದುವರೆಗೆ ಅವರು ಕನ್ನಡ ಸಾಹಿತ್ಯ ಬಹಳ ಮುಖ್ಯವಾಗಿ ದಲಿತ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆಯೇ ಸಮಗ್ರ ಕೃಷಿ ಮಾಡಿರಬೇಕು. ಒಂದು ಪ್ರಕಾರದ ಕೃಷಿ ಅಲ್ಲ, ಸಮಗ್ರ ಕೃಷಿ ಮಾಡಿರಬೇಕು. ಹೆಸರಾಂತ ಬರಹಗಾರರಾಗಿ ಗುರುತಿಸಿಕೊಂಡಿರಬೇಕು. ಅವರನ್ನ ಪರಿಗಣಿಸಬೇಕು ಅನ್ನತಕ್ಕಂಥದ್ದನ್ನು ಒಂದು ಕ್ರಮ ಅನುಸರಿಸ್ತೀವಿ ಅಂತ. ಎರಡನೇದು, ಇಲ್ಲಿ ಸಮ್ಮೇಳನ ಮಾಡುವಾಗ ನಮಗೆ ಏನಾಗ್ತದೆ, ಕರ್ನಾಟಕದ ಒಳಗಡೆ ಉತ್ತರ ಕರ್ನಾಟಕವನ್ನ ಅಥವಾ ಹೈದರಾಬಾದ್ ಕರ್ನಾಟಕವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ವಲ್ಪ ಕಡೆಗಣಿಸೋದೇ ಹೆಚ್ಚು. ನಾವು ಈ ಕಡೆ ಸಮ್ಮೇಳನ ಮಾಡ್ತಾ ಇರುವಾಗ ಈ ಭಾಗದವರೇ ಸಮ್ಮೇಳನ ಸರ್ವಾಧ್ಯಕ್ಷ ಆಗಬೇಕು ಅನ್ನತಕ್ಕಂಥದ್ದು ನಮ್ಮ ಅನೇಕ ಸಭೆಗಳಲ್ಲಿ ಕೂಡ ಚರ್ಚೆ ಆಗಿತ್ತು. ಹೀಗಾಗಿ ಪ್ರಾದೇಶಿಕತೆಯನ್ನು ನಾವು ಏನು ಹೋದ್ರು ಅದನ್ನು ಸ್ವಲ್ಪ ಅನುಸರಿಸಿಲ್ಲ. ಹೀಗಾಗಿ ಪ್ರಾದೇಶಿಕತೆ ಅನುಗುಣವಾಗಿ ಮತ್ತೆ ನಾವು 10 ಸಮ್ಮೇಳನಗಳಲ್ಲಿ ಇದುವರೆಗೆ ಒಬ್ಬರನ್ನು ಮಾತ್ರ ನಾವು ಕೂಡ ಮಹಿಳೆಯರನ್ನು ಮಾಡಿದ್ದೀವಿ. ಅದು ವಿಶೇಷ ಧಾರವಾಡದೊಳಗ 8ನೆಯ ಯುವ ದಲಿತ ಸಾಹಿತ್ಯ ಸಮ್ಮೇಳನ ಸಮತಾ ದೇಶಪಾಲಯವನ್ನು ಒಬ್ಬರನ್ನು ಅಧ್ಯಕ್ಷ ಮಾಡಿದ್ಬಿಟ್ಟು ನಮಗೂ ಮಹಿಳೆಯನ್ನು ಮಾಡಕ್ಕೆ ಸಾಧ್ಯ ಆಗಿರಲಿಲ್ಲ. ಹಂಗೆ ಹುಡುಕ್ತಿದ್ದೆವು ನಾವು. ಸಮ್ಮೇಳನ ಯಶಸ್ವಿಗೆ ಅನೇಕ ಉಪಸಮಿತಿಗಳು, ಸ್ವಾಗತ ಸಮಿತಿ ರಚಿಸಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ವೈ.ಬಿ. ಭಜಂತ್ರಿ, ಡಾಕ್ಟರ್ ಎಚ್.ಬಿ. ಕೋಲ್ಕಾರ, ಸುಭಾಸ ಹೊದಲೂರು, ಜಿಲ್ಲಾಧ್ಯಕ್ಷ ತಾಯರಾಜ್ ಮರ್ಚಟಾಳ್, ಡಾಕ್ಟರ್ ಹುಸೇನಪ್ಪ, ಧರ್ಮಾವತಿ ನಾಯಕ್, ಪಾರ್ಥ ಸಿರವಾರ್ ಸೇರಿ ಇತರರು ಇದ್ದರು. ಮುಂಗಾರು ಸಾಂಸ್ಕೃತಿಕ ಹಬ್ಬ 25ನೇ ವರ್ಷಕ್ಕೆ ಕಾಲಿಟ್ಟಿದ್ದು, ಮುಂಗಾರು ಸಾಂಸ್ಕೃತಿಕ ಸಂಭ್ರಮದಲ್ಲಿ ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡಿದ್ದು ಹರ್ಷ ತಂದಿದೆ ಎಂದು ಮುಂಗಾರು ಸಾಂಸ್ಕೃತಿಕ ಹಬ್ಬದ ರಾಯಭಾರಿ ಮಾಜಿ ಶಾಸಕ ಎ. ಪಾಪರೆಡ್ಡಿ ಹೇಳಿದರು. ನಗರದ ರಾಜೇಂದ್ರಗಂಜ್ ಆವರಣದಲ್ಲಿರುವ ರೈತ ಭವನದ ಮುಂಭಾಗದ ಮೈದಾನದಲ್ಲಿ ಮುಂಗಾರು ಸಾಂಸ್ಕೃತಿಕ ಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ದ ಕ್ರಿಕೆಟ್ ಪಂದ್ಯಾವಳಿಗೆ ಬ್ಯಾಟಿಂಗ್ ಮಾಡುವ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಆಟಗಾರರು ಪಂದ್ಯದಲ್ಲಿ ಹೆಚ್ಚಾಗಿ ಭಾಗವಹಿಸುವುದು ಮುಖ್ಯವಾಗಿದ್ದು, ಕ್ರೀಡೆಯಲ್ಲಿ ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಬೇಕು. ಪಂದ್ಯದಲ್ಲಿ ಯಾವುದೇ ಗಲಾಟೆಗಳು ಆಗದಂತೆ ಉತ್ತಮವಾಗಿ ಪಂದ್ಯದಲ್ಲಿ ಆಟವಾಡುವುದು ಮೂಲಕ ಯಶಸ್ವಿಗೊಳಿಸಬೇಕು ಎಂದು ತಿಳಿಸಿದರು. ಈಗ 15 ದಿವಸ ಈ ಗೋಲ್ನಲ್ಲಿ ನಮ್ಮ ಮಕ್ಕಳು 42 ಟೀಮ್ಗಳ ಪಂದ್ಯಾವಳಿಯನ್ನು ಆಡಿಸಿದರು. ಇವತ್ತು ಫೈನಲ್ನಲ್ಲಿ ಮದರ್ ಬಾಯ್ಸ್ ಟೀಮು ಕ್ಯಾಪ್ಟನ್ 11 ಎರಡು ಫೈನಲ್ ಬಂದಿವೆ. ಈ ಫೈನಲ್ ಮ್ಯಾಚ್ ನಡೆದಿದೆ. ಇಂಥ ಉತ್ತಮವಾದಂಥ ಆಟವನ್ನು ಸರಿಯಾದಂಥ ಮೈದಾನ ಇಲ್ಲದೆ ಈ ಒಂದು ಏಕಪಕ್ಷ ಮೈದಾನದಲ್ಲಿ ನಾವು ನಮ್ಮ ಮಕ್ಕಳು ಆಡುವಂಥ ವ್ಯವಸ್ಥೆ ಇದೆ. ನಮ್ಮ ಭಾಗದಲ್ಲಿ ಸ್ಟೇಡಿಯಂ ಇಲ್ಲ ಅಂತ ಈಗ ತಾನೇ ನಮ್ಮ ಅರವಿಂದ್ ಅವರು ಹೇಳಿದ್ರು. ಈ ಭಾಗದ ಸ್ಟೇಡಿಯಂ ಆಗಬೇಕು ಆಸೆ ನಮಗಿದೆ. ಈಗಾಗಲೇ ಹಾಗೆ ಅಧ್ಯಕ್ಷರ ಅಂತ ನಮ್ಮವರಿದ್ದ ಕೇಳಬೇಕಾಗಿತ್ತು, ಆಗಲಿಲ್ಲ. ಆಗ ಈಗ ರಾಜಶೇಖರ್ ರಾಮಸ್ವಾಮಿ ಇರ್ತಾರೆ, ಅವರು ಪುಸ್ತಕವನ್ನು ಕೊಟ್ಟು ಈ ಭಾಗದಲ್ಲಿ ಇದ್ದಂಥ ಸ್ಥಳ ಒಂದು 2 ಎಕರೆ ಜಮೀನು ಏನು CS ಆಯಿತು ಕೊಡಬೇಕು ಅಂತ ಮಾತಾಡ್ತೀವಿ. ಈ ಒಂದು ಕ್ರಿಕೆಟ್ನಲ್ಲಿ 15 ದಿವಸದಿಂದ ಮಕ್ಕಳು ಆಡ್ತಾ ಇದ್ದಾರೆ. ಉತ್ತಮವಾದಂಥ ಪ್ರತಿಭೆಗಳಿವೆ. ನೋಡಿ, ಸಾವಿರಾರು ಜನ ಮಕ್ಕಳು ಬಂದು ಈ ಒಂದು ಮ್ಯಾಚ್ ವೀಕ್ಷಣೆ ಮಾಡ್ತಿದ್ದಾರೆ. ಈ ಉರಿ ಬಿಸಿಲಲ್ಲೂ ನಿಂತು ಮಕ್ಕಳು ನೋಡ್ತಾ ಇದ್ದಾರೆ. ಅವ್ರಿಗೆ ಎಷ್ಟೊಂದು ಆಸೆಯ ಈ ಕ್ರಿಕೆಟ್ ಬಗ್ಗೆ ಆಸೆ ಇದೆ ಅನ್ನೋದು ಗೊತ್ತಾಗ್ತದೆ. ಕಾರಣ ಬರುವಂಥ ದಿನಗಳಲ್ಲಿ ಉತ್ತಮವಾದಂಥ ವ್ಯವಸ್ಥೆ ಮಾಡಲಿಕ್ಕೆ ಈ ಸರ್ಕಾರನ ಮತ್ತು ನಮ್ಮ ಅನ್ನ ನಗರಸಭೆಯ ಒತ್ತಾಯ ಮುಖಾಂತರ ಮಾಡಿಸುವಂಥ ವ್ಯವಸ್ಥೆ ಮುಂದಿನ ದಿನಗಳಲ್ಲಿ ಮಾಡುವಂತ ಹೇಳಿ ಮಾತು ಮುಗಿಸ್ತೇನೆ. ಜೈ ಜಯ. ಈ ಸಂದರ್ಭದಲ್ಲಿ ಜಿ. ಶೇಖರ್ ರೆಡ್ಡಿ, ಗುಡ್ಸಿ ಪ್ರತಾಪ್ ರೆಡ್ಡಿ, ಪೋಗಲ್ ಶ್ರೀನಿವಾಸ್ ರೆಡ್ಡಿ, ಬಂಗಿ ನರಸರೆಡ್ಡಿ, ನರ್ವ ಶ್ರೀನಿವಾಸ್ ರೆಡ್ಡಿ, ಜಿ. ಮಹೇಂದ್ರ ರೆಡ್ಡಿ, ಎನ್. ಭೀಮರೆಡ್ಡಿ, ರಾಜ್ಕುಮಾರ್ ಕೇಶವ್ ರೆಡ್ಡಿ ಹಾಗೂ 300 ಕಾಪು ಸಮಾಜದ ಮುಖಂಡರು, ಯುವಕರು ಉಪಸ್ಥಿತರಿದ್ದರು.
ಕಾರು ಮತ್ತು ಬೈಕ್ ನಡುವೆ ಅಪಘಾತವಾದ ಪರಿಣಾಮ ಬೈಕ್ನಲ್ಲಿದ್ದ ಇಬ್ಬರು ಸಾವನ್ನಪ್ಪಿದ್ದ ಘಟನೆ ನಗರದ ಹೊರವಲಯದ ರಾಯಚೂರು ವಿಶ್ವವಿದ್ಯಾಲಯದ ಹತ್ತಿರ ಶನಿವಾರ ಸಂಜೆ ನಡೆದಿದೆ. ಕೆರೆಬೂದೂರು ಗ್ರಾಮದ ಉರುಕುಂದ ವಯಸ್ಸು 42 ಹಾಗೂ ಲಕ್ಷ್ಮಣ ವಯಸ್ಸು 35 ಮೃತರು ಜೂನ್ 7ರಂದು ಮೃತ ಉರುಕುಂದ ಹಾಗೂ ಆತನ ಸ್ನೇಹಿತ ಲಕ್ಷ್ಮಣ ಕೆಲಸದ ನಿಮಿತ್ತ ರಾಯಚೂರಿನಿಂದ ಕೆರೆಬೂದೂರು ಗ್ರಾಮಕ್ಕೆ ಬೈಕ್ ಮೇಲೆ ವಾಪಸ್ ಆಗುತ್ತಿದ್ದ ಸಂದರ್ಭದಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಹತ್ತಿರ ಧಾರವಾಡ ಮೂಲದ ಆದಿತ್ಯ ಎಂಬಾತ ತನ್ನ ಕಾರನ್ನು ನಿರ್ಲಕ್ಷ್ಯತನದಿಂದ ಹಾಗೂ ಅತಿ ವೇಗವಾಗಿ ಚಲಾಯಿಸಿಕೊಂಡು ಬರುತ್ತಿದ್ದ ಸಂದರ್ಭದಲ್ಲಿ ಅಪಘಾತವಾಗಿದ್ದು ಮೃತ ವ್ಯಕ್ತಿ ಇಬ್ಬರು ಬೈಕ್ನಿಂದ ಕೆಳಗೆ ಬಿದ್ದಿದ್ದು ಉರುಕುಂದ ಎಂಬ ವ್ಯಕ್ತಿಗೆ ತಲೆಗೆ ಪೆಟ್ಟಾಗಿ ಜೊತೆಗೆ ಎಡಗಾಲು ಮುರಿದಿದ್ದು ಚಿಕಿತ್ಸೆಗೆಂದು ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡುತ್ತಿದ್ದ ಸಂದರ್ಭದಲ್ಲಿ ಮೃತಪಟ್ಟಿದ್ದಾನೆ. ಲಕ್ಷ್ಮಣನಿಗೆ ಎಡಗಾಲು ಕಟ್ ಆಗಿದ್ದು ಬಲಗಾಲು ಮುರಿದಿದೆ. ಜೊತೆಗೆ ಮುಖ ಮತ್ತು ಕೈಕಾಲುಗಳಿಗೆ ತೆರಚಿದ ಗಾಯಗಳಾಗಿದ್ದು ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿತ್ತು. ಭಾನುವಾರ ಬೆಳಿಗ್ಗೆ ಲಕ್ಷ್ಮಣ ಎಂಬಾತನು ಕೂಡ ಚಿಕಿತ್ಸೆ ಫಲಿಸದೆ ಸಾವನ್ನಪ್ಪಿದ್ದಾನೆ. ಈ ಕುರಿತು ಯರಗೇರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲೆಯ ಮೊದಲ ಮಳೆಗೆ ಕೊಚ್ಚಿದ ಸೇತುವೆಗಳು. ಪತ್ತೆಪೂರು ವೆಂಕಟಾಪುರ ಗ್ರಾಮಗಳ ಸಂಪರ್ಕ ಕಡಿತ. ಜೂನ್ 11ರಂದು ದಿಲೀಪ್ ಕುಮಾರ್ ದೋಕಾ ಜೈನ್ ಭಗವತಿ ದೀಕ್ಷೆ ಸ್ವೀಕಾರ. ಶೋಭಾಯಾತ್ರೆ. ಆತ್ಮ ಸಾಕ್ಷಾತ್ಕಾರಗೊಳಿಸಲು ಜೈನ್ ದೀಕ್ಷೆ ಸ್ವೀಕಾರ. ದಿಲೀಪ್ ಕುಮಾರ್ ದೋಕಾ. ಜೂನ್ 28 ಮತ್ತು 29ರಂದು ಅಖಿಲ ಭಾರತ ದಲಿತ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಡಾಕ್ಟರ್ ಜಯದೇವಿ ಗಾಯಕ್ವಾಡ್ ಆಯ್ಕೆ. ಡಾಕ್ಟರ್ ಅರ್ಜುನ ಗೋಡಸಂಗಿ. ಮುಂಗಾರು ಸಾಂಸ್ಕೃತಿಕ ಹಬ್ಬದ ಅಂಗವಾಗಿ ಕ್ರಿಕೆಟ್ ಪಂದ್ಯಾವಳಿ. ಸೋಲು ಗೆಲುವು ಸಮಾನವಾಗಿ ಸ್ವೀಕರಿಸಿ. ಪಾಪರೆಡ್ಡಿ. ಎರಡು ಪ್ರತ್ಯೇಕ ರಸ್ತೆ ಅಪಘಾತ, 3 ಜನರ ಸಾವು. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.